ಬಹುಶಃ ಅವರು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥವರು ಕಾಮಿಡಿ ಪೀಸ್ ಆಗ್ಬಾರ್ದು, ಮಾಸ್ಟರ್ ಪೀಸ್ ಆಗ್ಬೇಕು. ಅದು ನನ್ನ ಉದ್ದೇಶ ಕೂಡ ಇದೆ. ನಾನು ಕೂಡ 2ನೇ ಬಾರಿಗೆ ವಿಧಾನ ಪರಿಷತ್ನ ಆ ಚಿಂತಕರ ಚಾವಡಿಯಲ್ಲಿ ಹಿರಿಯರ ತಾನೆ ಅಂತ ಏನ್ ಕರಿತೀವಿ ಆ ಮೇಲ್ಮನೆಯಲ್ಲಿ 10 ವರ್ಷಗಳಾಗಿದೆ. ಈಗ ಶಾಸಕನಾಗಿ ಮುಂದುವರಿತಾ ಇದ್ದೀನಿ. ಬಹುಶಃ ನಾನು ಯಾವತ್ತೂ ಕೂಡ ಯಾವುದೇ ಒಬ್ಬ ದೊಡ್ಡ ನಾಯಕರ ಬಗ್ಗೆ ಮಾತಾಡಬೇಕಾಗಿದ್ರೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಮಾತಾಡಿದ್ರೆ ಸೂಕ್ತ ಅನ್ನೋದನ್ನ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದ್ರೆ 5 ವರ್ಷಕ್ಕೊಂದ್ಸತಿ ಜನರ ಹತ್ರ ಹೋಗ್ಲೇಬೇಕಲ್ಲ, ರಿನ್ಯೂವಲ್ ಆಗ್ಲೇಬೇಕಲ್ಲ. ಆ ರಿನ್ಯೂವಲ್ ಟೈಮಲ್ಲಿ ಜನ ನಿಮ್ ಪರವಾಗಿ ನಿಲ್ಲಬೇಕಾಗಿದ್ರೆ ನಿಮ್ಮ ವ್ಯಕ್ತಿತ್ವದಿಂದ ವ್ಯಕ್ತಿನ ಗುರುತಿಸ್ತಾರೆ. ನಿಮ್ಮಲ್ಲಿ ಇರತಕ್ಕಂತ ಚಾರಿತ್ರೆಯಿಂದ ಚರಿತ್ರೆಯನ್ನ ನೋಡ್ತೀವಿ. ಎಲ್ಲಿ ಸಂಸ್ಕಾರ ಇದೆಯೋ ಅಲ್ಲಿ ನಮಸ್ಕಾರ ಇರ್ತದೆ. ಇವೆಲ್ಲವನ್ನ ಕೂಡ ಜನ ಗಮನಿಸ್ತಾರೆ. ಅದರಿಂದ ಬಹುಶಃ 1ನೇ ಬಾರಿಗೆ ಶಾಸಕರಾಗಿದ್ದೀರಿ, ಮಾತಾಡಿ, ವಿಷಯ ತಿಳ್ಕೊಂಡು ಮಾತಾಡಿ. ಸುಮ್ನೆ ಏನೋ ಯಾರನೋ ಪ್ಲೀಸಿಂಗ್ ಮಾಡಕ್ಕೋಸ್ಕರ ಏನೋ ಒಂದು ಮಾತಾಡಿ ಹಾಸ್ಯ ಆಗ್ಬೇಡಿ. ನೀವು ಒಳ್ಳೆ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಿ, ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯದ ರೂಪಿಸ್ತಾ ಇದ್ದೀರಿ, ಎಲ್ಲಾ ರೀತಿಯಲ್ಲಿ ಎಜುಕೇಶನ್ ಅಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡಿದ್ದೀರಿ. ಇಂಥವರು ಇವತ್ತು ಶಾಸಕರಾದ ಮೇಲೆ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ಹಾಗಂತೇಳಿ ಈ ಒಂದು ಕುಮಾರಣ್ಣನ ಬಗ್ಗೆ ಮಾತಾಡಿದಾಗ ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತಾಡ್ಬೇಕಾಗ್ತದೆ. ಈ ತರ ಇಲ್ಲ ಸಲ್ಲದ ಆರೋಪ ಮಾಡೋದು, ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಒಳಗಾಗೋದು, ಬೇರೆ ಬೇರೆಯವರನ್ನ ಏನೋ ತೃಪ್ತಿ ಪಡ್ಲಿಕ್ಕೋಸ್ಕರ ಏನೋ ಒಂದು ಹೇಳಿಕೆ ಕೊಡೋದು, ಯಾವುದು ಕೂಡ ಸೂಕ್ತ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತನೇ ಪ್ರದೀಪ್ ಈಶ್ವರ, ನನ್ನ ಸ್ನೇಹಿತನೇ, ಪಾರ್ಟಿ ಬೇರೆ ಇರ್ಬೋದು, ಆದ್ರೆ ಈ ತರ ಹೇಳೋದು ಅವರಿಂದ ನಾನು ಬಯಸಿರ್ಲಿಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಸಾಧ್ಯ ಅನ್ನೋದನ್ನ ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಅದರಿಂದ ಎಚ್ಚರಿಕೆಯಿಂದ ಮಾತಾಡೋದು ಸೂಕ್ತ ಅನ್ನೋದನ್ನ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಪ್ರದೀಪ್ ಈಶ್ವರ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ